ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮೃತಪಟ್ಟ ಶೆಫಾಲಿ ಜರಿವಾಲಾ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಇದೀಗ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಕೊನೆಯ ಉಸಿರೆಳೆದಿದ್ದಾರೆ. 42 ವರ್ಷದ ಶೆಫಾಲಿ ತೀವ್ರ ಎದೆನೋವು ಕಾಣಿಸಿಕೊಂಡಂತಹ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ಸಾವನ್ನಪ್ಪಿರುವಂಥದ್ದು ಮುಂಬೈನ ಅಂಧೇರಿ ಲೋಖಂಡ್ವಾಲಾದಲ್ಲಿ ಸಾವನ್ನಪ್ಪಿದ್ದಾರೆ. ಹೃದಯಾಘಾತದಿಂದ ಇದೀಗ ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಸಾವನ್ನಪ್ಪಿರುವಂಥದ್ದು. ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ಹೃದಯಾಘಾತಗಳು ಹೆಚ್ಚಾಗ್ತಾ ಇದ್ದಾವೆ. ನಿಟ್ಟಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸಾವನ್ನಪ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇದೀಗ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ನಟಿ ಶೆಫಾಲಿ ಜರಿವಾಲಾ ಅವರು. ಈ ಹಿಂದೆ ನಾ ಬೋರ್ಡು ಅನ್ನೋ ಒಂದು ಸಾಂಗ್ ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಟನೆಯನ್ನ ಕೂಡ ಮಾಡಿದ್ರು. ಸಾಂಗ್ ನಲ್ಲಿ ಇವರು ಕೂಡ ಭಾಗಿಯಾಗಿದ್ರು. ಆಕೆ ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. 1982ರ ಡಿಸೆಂಬರ್ 15ರಂದು ಜನಿಸಿದ್ರು ಶೆಫಾಲಿ ಅವರು. 2004ರಲ್ಲಿ ಹರ್ಮೀತ್ ಸಿಂಗ್ ಜೊತೆ ವಿವಾಹವನ್ನ ಕೂಡ ಆಗಿದ್ರು. ಅದಾದ ನಂತರ ಸಿಂಗ್ಗೆ ವಿಚ್ಛೇದನವನ್ನ ನೀಡಿ 2016ರಲ್ಲಿ ಪರಾಗತ್ಯಾಗಿ ಮಾಡಿದ್ರು. ಕಾಂತಾ ಲಗಾ ಹಾಡಿನ ಮೂಲಕ ನಟಿ ಫೇಮಸ್ ಆಗಿದ್ರು. ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಪುನೀತ್ ನಟನೆಯ ಚಿತ್ರದ ಹಾಡೊಂದರಲ್ಲಿ ಇವರು ಹೆಜ್ಜೆಯನ್ನ ಕೂಡ ಹಾಕಿದ್ರು. ನಾ ಬೋರ್ಡ್ ಇರದ ಬಸ್ಸನು ಎಂಬ ಹಾಡಿಗೆ ಹೆಜ್ಜೆಯನ್ನ ಹಾಕಿದ್ದಂತಹ ಶೆಫಾಲಿ ಜರಿವಾಲಾ ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಹಿಂದಿ ಬಿಗ್ ಬಾಸ್ 13ರಲ್ಲಿ ಸ್ಪರ್ಧಿ ಕೂಡ ಆಗಿದ್ರು ಇವರು. ಹೃದಯಾಘಾತದಿಂದ ಇದೀಗ ಶೆಫಾಲಿ ಜರಿವಾಲಾ ಅವರು ಸಾವನ್ನಪ್ಪಿರುವಂಥದ್ದು. ಸಿಂಗ್ಗೆ ಮದುವೆಯಾದ ನಂತರ ವಿಚ್ಛೇದನವನ್ನ ಕೂಡ ಮಾಡಿದ್ರು. ಅದಾದ ನಂತರ ಕೆಲವೊಂದಷ್ಟು ಫೇಮಸ್ ಹಾಡುಗಳನ್ನ ಕೂಡ ಇವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹಿಂದಿ ಬಿಗ್ ಬಾಸ್ 13ರ ಸ್ಪರ್ಧಿ ಕೂಡ ಆಗಿದ್ರು ನಟಿ ಶೆಫಾಲಿ ಜರಿವಾಲಾ ಅವರು. ಇದೀಗ ಹೃದಯಾಘಾತದಿಂದ ಶುಕ್ರವಾರ ಕೊನೆಯ ಉಸಿರೆಳೆದಿದ್ದಾರೆ. 42 ವರ್ಷದ ಶೆಫಾಲಿ ಮುಂಬೈನ ಅಂಧೇರಿ ಲೋಖಂಡ್ನಲ್ಲಿ ವಾಲಾದಲ್ಲಿ ವಾಸಿಸ್ತಾ ಇದ್ರು. ತೀವ್ರ ಎದೆನೋವು ಕಾಣಿಸಿಕೊಂಡಂತಹ ಹಿನ್ನೆಲೆ ಶೆಫಾಲಿ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಾಯ್ತು. ಈ ವೇಳೆ ಕೊನೆಯ ಉಸಿರನ್ನ ಎಳೆದಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಜೊತೆ ಹುಡುಗರು ಚಿತ್ರದಲ್ಲಿ ನಾ ಬೋರ್ಡು ಇರದ ಬಸ್ಸನ್ನು ಹಾಡಿಗೆ ಶೆಫಾಲಿ ಅವರು ಮಸ್ತಾಗಿ ಡ್ಯಾನ್ಸ್ ಅನ್ನ ಕೂಡ ಹಾಡಿದ್ರು, ಕಾಣಿಸ್ಕೊಂಡಿದ್ರು, ಕುಣಿದಿದ್ರು. ಆದರೆ ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಸದ್ಯ ಶೆಫಾಲಿ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕೂಪರ್ ಆಸ್ಪತ್ರೆಗೆ ಕೂಡ ಕಳಿಸಲಾಗಿದೆ. 1982ರ ಡಿಸೆಂಬರ್ 15ರಂದು ಜನಿಸಿದ್ರು ಈಕೆ. ಮುಂಬೈನಲ್ಲಿ ಬೆಳೆದ್ರು. ಅದಾದ ನಂತರ 2004ರಲ್ಲಿ ಹರ್ಮೀತ್ ಸಿಂಗ್ ಜೊತೆ ಶೆಫಾಲಿ ಅವರು ವಿವಾಹವನ್ನು ಆದರು. ಆದರೆ ಪತಿಯೊಂದಿಗೆ ವಿಚ್ಛೇದನವನ್ನು ಕೂಡ ಪಡೆದುಕೊಂಡ್ರು. ಇನ್ನು 2014ರಲ್ಲಿ ಪರಾಗತ್ಯಾಗಿ ಅವರನ್ನ ಶೆಫಾಲಿ ಮದುವೆ ಕೂಡ ಆಗಿದ್ರು. ಸಂಸಾರವನ್ನ ಕೂಡ ನಡೆಸ್ತಾ ಇದ್ರು. ಆದರೆ ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು.